ಜಾತಿ ಜನಗಣತಿ ಜಾರಿ ಸುದ್ದಿ ಕೇಳಿ ಸಂತೋಷ ಆಯಿತು. ಸಾಮಾಜಿಕ ನ್ಯಾಯ ಕಾಪಾಡಲು ವರದಿ ಜಾರಿ ಬೆಸ್ಟ್. ಜಾತಿ ಗಣತಿ ವರದಿಯಲ್ಲಿ ಯಾರ ಕೈವಾಡವೂ ಕೂಡ ಇಲ್ಲ. ವರದಿ ಬಗ್ಗೆ ಯಾರೂ ನಮ್ಮ ಮೇಲೆ ಒತ್ತಡವನ್ನ ಹಾಕಿಲ್ಲ. ವರದಿ ತಯಾರಿಕೆಯಲ್ಲಿ ಯಾರ ಹಸ್ತಕ್ಷೇಪವೂ ಕೂಡ ಇಲ್ಲ. ವರದಿಯಲ್ಲಿರುವ ಅಂಶಗಳು ಯಾವುದು ಸೋರಿಕೆ ಆಗಿಲ್ಲ. ವರದಿಯಲ್ಲಿರುವ ಅಂಶವೇ ಬೇರೆ, ಬಹಿರಂಗವಾಗಿರುವಂತಹ ಅಂಶಗಳೇ ಬೇರೆ ಇದೆ. ಗ್ಯಾರಂಟಿ ನ್ಯೂಸ್ಗೆ ಕಾಂತರಾಜು ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಾತಿ ಜನಗಣತಿ ಜಾರಿ ಸುದ್ದಿ ಕೇಳಿ ಸಂತೋಷ ಆಗಿದೆ ನನಗೆ ಅಂತ ಹೇಳಿ ಮಾತನಾಡಿದ್ದಾರೆ. ಸಾಮಾಜಿಕ ನ್ಯಾಯ ಕಾಪಾಡೋದಕ್ಕೆ ವರದಿ ಜಾರಿಯಾಗೋದು ಬೆಸ್ಟ್ ಅಂತ ಹೇಳಿದ್ದಾರೆ. ಜಾತಿ ಗಣತಿ ವರದಿಯಲ್ಲಿ ಯಾರ ಕೈವಾಡವೂ ಕೂಡ ಇಲ್ಲ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗೇನು ಮಾತನಾಡಿದಾರಲ್ಲ ಕಾಂತರಾಜು ಅವರು ಗ್ಯಾರಂಟಿ ನ್ಯೂಸ್ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಕೂಡ ಮಾತನಾಡಿದ್ದಾರೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಅವರನ್ನ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಕಾಂತರಾಜು ನೋಡೋಣ ಬನ್ನಿ. ಸಿದ್ದರಾಮಯ್ಯ ಅವರು ಎರಡನೇ ಬಾರಿ ಮುಖ್ಯಮಂತ್ರಿ ಆದ ಬಳಿಕ ಬಹಳಷ್ಟು ಒತ್ತಡ ಬರ್ತಾ ಇದ್ದದ್ದು ಈ ಹಿಂದೆ ಕಾಂತರಾಜ್ ಅವರು ಕೊಟ್ಟಂತಹ ರಿಪೋರ್ಟನ್ನು ನೀವು ಕೂಡಲೇ ಅಂಗೀಕಾರ ಮಾಡಬೇಕು, ಯೋಜನೆಗಳನ್ನು ಅದರ ಆಧಾರದ ಮೇಲೆ ಅನುಷ್ಠಾನ ಮಾಡಬೇಕು ಅನ್ನುವಂಥ ಒತ್ತಡ ಕೇಳಿಬರ್ತಾ ಇತ್ತು. ಇದರ ಜೊತೆಗೆ ಪ್ರಬಲ ಸಮುದಾಯಗಳಿಂದ ಅಷ್ಟೇ ರೀತಿಯಾದಂಥ ಒಂದು ಒತ್ತಡ ಇತ್ತು. ಯಾವುದೇ ಕಾರಣಕ್ಕೂ ಆ ರಿಪೋರ್ಟನ್ನು ನೀವು ಅಂಗೀಕಾರ ಮಾಡಬಾರ್ದಂತ. ಈ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾಳೆ ಕ್ಯಾಬಿನೆಟ್ ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ಅಧಿಕೃತವಾಗಿ ಅಜೆಂಡಾದಲ್ಲೂ ಕೂಡ ಪ್ರಸ್ತಾಪ ಆಗಿದೆ. ನಾಳೆ ಹಿಂದೆ ಕಾಂತರಾಜ್ ಹಾಗೂ ಜಯಪ್ರಕಾಶ್ ಹೆಗ್ಡೆ ಅವರು ಸೇರಿ ಮಾಡಿರುವಂತಹ ರಿಪೋರ್ಟ್ ಬಗ್ಗೆ ಚರ್ಚೆ ಮಾಡಿ ಅಂತಿಮವಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅನ್ನುವಂಥ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಹಾಗಾದರೆ ಆ ಕಾಲದಲ್ಲಿ 2013 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯ ಅವರೇ ನೇಮಕ ಮಾಡಿದಂತಹ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದಂತಹ ಕಾಂತರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡಿಸ್ತೀನಿ. ರಾಜ್ಯದ ಹಿಂದುಳಿದ ವರ್ಗಗಳು ಬಹುದಿನದ ಒಂದು ಬೇಡಿಕೆ ನಾಳೆ ಅಧಿಕೃತವಾಗಿ ಕ್ಯಾಬಿನೆಟಲ್ಲಿ ಚರ್ಚೆ ಆಗ್ತಿದೆ ಸರ್, ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ? ಇದನ್ನು ಜಾರಿ ತರ್ತಕ್ಕಂಥ ದೃಷ್ಟಿಯಿಂದ ಇದನ್ನು ನಾಳೆ ಪರಿಗಣಿಸ್ತಾ ಇದ್ದಾರೆ ಅಂತ ಕೇಳಿ ತುಂಬ ಸಂತೋಷ ಆಯಿತು. ಅದನ್ನು ಜಾರಿ ತರ್ತಕ್ಕಂಥದ್ದು ಸ್ವಾಗತಾರ್ಹ. ಸರ್, ತಾವು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದಾಗ ತಮಗೆ ಈ ಮಾಹಿತಿ ಕೊಡಿ ಅಂತ ಹೇಳ್ಬಿಟ್ಟು ಅಂದಿನ ಕ್ಯಾಬಿನೆಟಲ್ಲೇ ನಿರ್ಧಾರ ತೆಗೆದುಕೊಂಡು ನಿಮಗೆ ಸೂಚನೆಯನ್ನು ಕೊಟ್ಟು ಅದಾದ ಬಳಿಕ ತಾವು ರಾಜ್ಯಾದ್ಯಂತ ತಾವು ಮತ್ತು ತಮ್ಮ ಟೀಮ್ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಜೊತೆಗೆ ಯಾವ ಪ್ರಶ್ನೆಗಳನ್ನು ಕೇಳಬೇಕು ಏನು ಎತ್ತ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದಾದ್ರೆ ನೋಡಿ, ಈ ಸಮೀಕ್ಷೆನ ಸಹಜವಾಗಿ ಎಲ್ಲರೂ ಜಾತಿ ಜನಗಣತಿ ಅಂತ ಕರೀತಾರೆ. ಇದನ್ನು ನಮ್ಮ ಸಂವಿಧಾನಿಕವಾಗಿ ನಾವು ಹೇಳಬೇಕು ಅಂತ ಹೇಳಿದಿರೋದು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಸಂಬಂಧಪಟ್ಟಿರ್ತಕ್ಕಂಥ ಸಮೀಕ್ಷೆ ಅಂತ. 53 ಪ್ರಶ್ನೆಗಳನ್ನು ನಾವು ಕೇಳಿದ್ದೇವೆ. ಒಟ್ಟು ಜಾತಿಯನ್ನು ಸೇರಿ 54 ಪ್ರಶ್ನೆಗಳು ಏನೋ ಅದರಲ್ಲಿ ಎಲ್ಲ ಬರುತ್ತೆ. ಸಾಮಾಜಿಕ ಸ್ಥಿತಿಗತಿ ಬರುತ್ತೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ಇದ್ದಾವೆ, ಆಮೇಲೆ ಉದ್ಯೋಗದ ಬಗ್ಗೆ ಇದ್ದಾವೆ, ಆಮೇಲೆ ಅವರ ರಾಜಕೀಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿವರಗಳು ಕೂಡ ಇದ್ದಾವೆ. ಅದ್ರ ಜೊತೆಗೆ ಅವ್ರ ಕುಟುಂಬಗಳಲ್ಲಿ ಎಷ್ಟು ಜಮೀನಿದೆ, ನೀರಾವರಿ ಇದೆಯಾ, ಕುಷ್ಕಿ ಇದೆಯಾ, ಮನೆ ಇದೆಯಾ, ಟಾಯ್ಲೆಟ್ ಇದೆಯಾ, ಗ್ಯಾಸ್ ಇದೆಯಾ, ಹೇಗೆ ಅವರು ಜೀವನ ಸಾಮಾಜಿಕವಾಗಿ ಎಲ್ಲಿ ಬದುಕ್ತಾ ಇದ್ದಾರೆ. ನನಗೆ ತಿಳಿದಿಟ್ಟ ಮಟ್ಟಿಗೆ ಈಗ ಬಂದಿರತಕ್ಕಂಥ ಮಾಹಿತಿ ಸರ್ಕಾರದಲ್ಲಿ ಎಲ್ಲ ಇಲಾಖೆಗಳಿಗೂ ಪ್ರಯೋಜನ ಆಗ್ತದೆ ಅಂತಕ್ಕಂಥ ಮಾಹಿತಿ ನನಗೆ ಸಿಕ್ಕಿದೆ. ಆ ಡಾಟಾ ಎಂಪೆರಿಕಲ್ ಡಾಟಾ ಸಿಕ್ಕಾಗ, ನಿಜವಾದ ಸ್ಥಿತಿಗತಿ ಇಲ್ಲದಿರ್ತಕ್ಕಂಥ ಡಾಟಾ ಸಿಕ್ಕಾಗ ಈಗ 50% ಮೀರಬಾರ್ದು ಅಂತಕ್ಕಂಥ ಒಂದು ಏನು ಗಡುವು ಇಟ್ಟಿದ್ದಾರಲ್ಲ, ಆ ಗಡುವು ದಾಟ್ಬೋದಾ ಬಿಡ್ಬೋದಾ ಅಥವಾ ಗಡುವು ಸರಿನಾ ತಪ್ಪ ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡೋದಕ್ಕೆ ನಮಗೆ ಈ ಮಾಹಿತಿ ಬೇಕು ಅಂತ ಹೇಳ್ತಾರೆ. ನಾವು ಗ್ರಾಮಾಂತರ ಪ್ರದೇಶಗಳಲ್ಲಿ ನಾವೆಲ್ಲ ಸಮೀಕ್ಷೆ ಮಾಡೋಕ್ಕೆ ಹೋಗಿದ್ದಾಗ ಎಲ್ಲರನ್ನೂ ಕೇಳ್ತಾ ಇದ್ವಿ, ಏನು ರೀ ಇದನ್ನು ಮಾಡಬಾರ್ದು ಅಂತಾರೆ, ಕೆಲವರು ಇದನ್ನು ಮಾಡಬೇಕು ಅಂತಾರೆ, ನಿಮ್ಮ ಅಭಿಪ್ರಾಯ ಏನಂತ ಸಮುದಾಯಗಳನ್ನ ನಾವು ಕೇಳ್ತಾ ಇದ್ವಿ. ಮಾಡಿ ಸರ್, ನಮ್ಮ ಸ್ಥಿತಿಗತಿ ಇದೆಯೇನೋ ಗೊತ್ತಾಗಲಿ, ನಮಗೆ ಮೀಸಲಾತಿ ಸಿಗುತ್ತೋ ಇದರಿಂದ ಸೌಲಭ್ಯ ಸಿಗುತ್ತೋ ಏನೋ ಗೊತ್ತಿಲ್ಲ, ನಮ್ಮದೊಂದು ಜಾತಿ ಇದೆ ಅಂತ ಗೊತ್ತಾಗಬೇಕು, ನಮ್ಮ ಸ್ಥಿತಿಗತಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ
ಮತ್ತು ಔದ್ಯೋಗಿಕವಾಗಿ ಪ್ರಬಲ ಸಮುದಾಯದ ನಾಯಕರುಗಳು ಈ ವರದಿಗೆ ಆಕ್ಷೇಪ ಇದೆ. ಈ ಹಿಂದೆ ಮುಖ್ಯಮಂತ್ರಿಗಳ ಮೇಲೇ ಒತ್ತಡ ತಂದಿದ್ರು, ಸಹಿ ಸಂಗ್ರಹ ಮಾಡಿದರು. ಯಾವುದೇ ಕಾರಣಕ್ಕೂ ಇದು ವೈಜ್ಞಾನಿಕವಾಗಿ ನಡೆದಿಲ್ಲ. ಈ ವೈಜ್ಞಾನಿಕವಾಗಿ ನಡೆಸಿ ಬೇಕಿದ್ರೆ ನೀವು ಈ ರಿಪೋರ್ಟನ್ನು ತೆಗೆದುಕೊಳ್ಳಿ ಅನ್ನುವಂಥ ಒಂದು ಒತ್ತಾಯ ಕೇಳಿಬಂದಿತ್ತು. ಹಾಗಾದರೆ ನಿಮ್ಮ ರಿಪೋರ್ಟ್ ಬಗ್ಗೆ ಅಂಥ ಒಂದು ಪ್ರಶ್ನೆಗಳು ಎದುರಾದಾಗ ಕೇಂದ್ರ ಮಟ್ಟದಲ್ಲಿ ಇವರು ನಮ್ಮ ಮಂಡಲ ಆಯೋಗದವ್ರು ಮಾಡಿರ್ತಕ್ಕಂಥದ್ದೇ ಇವನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಜಾರಿ ಕೊಟ್ಟಿದ್ದಾರೆ. ಅವರು ಯಾವ ಮಾರ್ಗದರ್ಶನಗಳನ್ನು ಅಥವಾ ಮಾರ್ಗಗಳನ್ನು ಅನುಸರಿಸಿದ್ದಾರೋ ಸಂವಿಧಾನದ ಚೌಕಟ್ಟಿನಲ್ಲಿ ಎಕ್ಸ್ಪರ್ಟ್ ಕಮಿಟಿ ಕೂಡ ನಾವು ಮಾಡಿದ್ವಿ. ನಿಮ್ಮ ಅಭಿಪ್ರಾಯಗಳನ್ನು ಕೊಡಿ, ನಾವು ಈ ಥರ ಮುಂದುವರಿತಕ್ಕಂಥದ್ದು ಸರಿ ಇದೆಯಾ, ಈ ಥರ ಮಾಡ್ತಕ್ಕಂಥದ್ದು ಸರಿ ಇದಾ, ನಾವು ಮಾಡಿರ್ತಕ್ಕಂಥ ಪ್ರಶ್ನೆಗಳು ಸರಿ ಇದ್ದಾವ, ಬದಲಾವಣೆ ಆಗಬೇಕಾ, ಇನ್ನೇನಿದೆ ಸರ್. ಬಟ್ ಒಂದು ದಶಕ ಕಳೆದೋಯ್ತು, ಹೆಚ್ಚು ಕಡಿಮೆ ಆಯೋಗ ರಚನೆ ಆಗಿ ನಿಮಗೆ ಜವಾಬ್ದಾರಿ ಕೊಟ್ಟರು. ಅದಾದ ಬಳಿಕ ಸಮ್ಮಿಶ್ರ ಸರ್ಕಾರ ಬಂತು. ಹಾಗಾದರೆ ಈಗ ಅಂಕಿಅಂಶಗಳು ಏನಾದರೂ ಬದಲಾವಣೆ ಆಗಿರ್ತಾವ ಅಂತ ನೋಡಿ. ಇದೇ ಥರ 1980ನೇ ಇಸ್ವಿನಲ್ಲಿ ಮಂಡಲ ಆಯೋಗದ ವರದಿಯನ್ನು ಕೊಟ್ಟಿದ್ದಾಯಿತು. ಏನು ಅದು ಜಾರಿಗೆ ಬಂದಿದ್ದು ಯಾವಾಗ? ವಿಶ್ವನಾಥ್ ಪ್ರತಾಪ್ ಸಿಂಗ್ ಅವರು, ವಿ ಪಿ ಸಿಂಗ್ ಅವರು ಪ್ರಧಾನಮಂತ್ರಿ ಆದಾಗ 92ರಲ್ಲಿ ಪ್ರೊಜೆಕ್ಷನ್ ಅಂತ ಮಾಡೋರು. ಏನು ಇಂಥ ವರ್ಷದಲ್ಲಿ ಇಷ್ಟೊಂದು ಪಾಪ್ಯುಲೇಷನ್ ಗ್ರೋತ್ ಇದ್ದರೆ ಈ ದೇಶದಲ್ಲಿ ಈಗ 5 ವರ್ಷ ಆದಮೇಲೆ ಎಷ್ಟಿದೆ, ಹೀಗೆ ಆ ಪ್ರೊಜೆಕ್ಷನ್ ಮಾಡಿ ಮಾಡ್ತಾರೆ. ಈ ರಿಪೋರ್ಟ್ಸ್ ಕೊಟ್ಟಾಗ ಒಂದಷ್ಟು ಅಂಕಿಅಂಶಗಳು ಸೋರಿಕೆ ಆಯಿತು ಅನ್ನುವಂಥ ಒಂದು ಚರ್ಚೆ ಭಾಳಷ್ಟು ಆಯಿತು. ಜೊತೆಗೆ ಇವತ್ತಿಗೂ ಕೂಡ ಅದೇ ಅಂಕಿಅಂಶಗಳನ್ನು ಹಾಕ್ತಾ ಇದ್ದಾರೆ. ಕಾಂತರಾಜ್ ರಿಪೋರ್ಟಲ್ಲಿ, ಜಯಪ್ರಕಾಶ್ ಹೆಗ್ಡೆ ಅವರು ಕೊಟ್ಟಿರುವಂಥ ರಿಪೋರ್ಟಲ್ಲಿ ಈ ಜಾತಿಯ ಜನಸಂಖ್ಯೆ ಇಷ್ಟಿದೆ ಅಂತೆ. ಇದೇ ಒಂದು ರೀತಿ ಪ್ರಬಲ ಸಮುದಾಯಗಳನ್ನು ನಿದ್ದೆಗೆಡಿಸಿರುವಂಥದ್ದು. ಇಲ್ಲಿ ನೋಡಿ, ಆ ಸೋರಿಕೆ ಪ್ರಶ್ನೆ ಇಲ್ಲ. ಸೋರಿಕೆ ಅಂತ ನಾವು ನನ್ನ ಅಭಿಪ್ರಾಯದಲ್ಲಿ ಇದು ಈಗ ಅದು ಸಮೀಕ್ಷೆಯಲ್ಲಿ ಬಂದಿರತಕ್ಕಂಥದ್ದನ್ನು ನೋಡಿದಾಗ ಮಾತ್ರ ಸತ್ಯ ಗೊತ್ತಾಗುತ್ತೆ, ನಿಖರವಾಗಿ ಗೊತ್ತಾಗುತ್ತೆ. 2019ರಲ್ಲೇ ರಿಪೋರ್ಟ್ ನೀವು ರೆಡಿ ಮಾಡಿದ್ರಿ. ಆ ಸಂದರ್ಭದಲ್ಲೇ ಕೊಡೋದಕ್ಕೂ ಕೂಡ ಸಿದ್ಧರಾಗಿದ್ರಿ. ಯಾವ ಕಾರಣದ ಕೈ ನಿಮ್ಮನ್ನು ರಿಪೋರ್ಟನ್ನು ತಡೆ ಹಿಡಿತು, ತೆಗೆದುಕೊಳ್ಳಿಲ್ಲ ಆ ಸಮಯದಲ್ಲಿ ಅಂತ? ನೋಡಿ, ಅದು ನಮಗೆ ಕಾಣದ ಕೈ ಅದು ಇದೆಲ್ಲ ನಮ್ಗೆ ಹೇಳಲಿಕ್ಕೆ ಬರೋದಿಲ್ಲ, ಗೊತ್ತೂ ಇರೋದಿಲ್ಲ. ಗೊತ್ತಾಯ್ತಾ? ನಮ್ಮ ಪ್ರಯತ್ನ, ವರದಿ ತಯಾರಾಗಿದೆ ತೊಗೊಳ್ರಿ ಅಂತಕ್ಕಂಥದ್ದು ಕೇಳ್ತೀವಿ. ಅವರು ಸರ್ಕಾರದವರು ಅವ್ರು ತೀರ್ಮಾನ ಮಾಡಬೇಕು. ಸೊ ಅವರು ತೊಗೊಳ್ಳೋದಕ್ಕೆ ತೀರ್ಮಾನ ಮಾಡಿಲ್ಲದೆ ಇದ್ದರೆ ಮತ್ತು ಅದು ಹಾಗೆ ಹೋಗುತ್ತೆ ಅಷ್ಟೇ. ಆಗಲಿ, ನಮಗೆ ಇದಕ್ಕೆ ಯಾರೋ ಅಡ್ಡ ಬಂದರು, ಬೇಕಾಗಿ ತೊಗೊಳ್ಳಿಲ್ಲ ಅಥವಾ ಹೀಗೆ ತೊಗೊಳ್ಳಿಲ್ಲ ಅಂತ ನಾವು ಹೇಳಲಿಕ್ಕೆ ತಯಾರಿಲ್ಲ. ನಮ್ಮ ಮಾನ್ಯ ಕುಮಾರಸ್ವಾಮಿಯವರು ಕೂಡ ನನಗೆ ವೈಯಕ್ತಿಕ ಕರೆಸಿ ಮಾತನಾಡಿ ಆಮೇಲೆ ಇಲ್ಲ, ಇದು ಕಾಂತರಾಜು ಇದಕ್ಕೆ ಪ್ರಯತ್ನ ಮಾಡಿದಿರಿ, ನಾವು ಮಾಡೋಣ ಅದು ವಿಚಾರ ಕೇಳಿದ್ರು ಅವರು. ಸಿದ್ದರಾಮಯ್ಯನವ್ರಿಗೆ ಈ ವಿಷಯದಲ್ಲಿ ಸಾಮಾಜಿಕ ನ್ಯಾಯದ ಬಗ್ಗೆ ಭಾಳ ಬದ್ಧತೆ ಇರತಕ್ಕಂಥ ಒಬ್ಬ ವ್ಯಕ್ತಿ. ಆದ್ದರಿಂದ ಅವ್ರು ಯಾವತ್ತೂ ಕೂಡ ಇದನ್ನು ಜಾರಿ ತರ್ತಕ್ಕಂಥದ್ರಲ್ಲಿ ಭಿನ್ನಾಭಿಪ್ರಾಯ ಬರೋಕ್ಕೆ ಸಾಧ್ಯನೇ ಇಲ್ಲ ಅವ್ರ ಹತ್ರ ಅಂತ. ಮುಂದಿನ ಸುದ್ದಿ ನೋಡೋದಕ್ಕಿಂತ ಮೊದಲು ಒಂದು ಸ್ಮಾಲ್ ಬ್ರೇಕ್.